ಪ್ರೊಬಬಿಲಿಟಿ ದಟ್ ಎ ಸ್ಪೀಕ್ಸ್ ಟ್ರೂತ್ ಇಸ್ 4/5. ಈ ವ್ಯಕ್ತಿ ಎ ಅಂತ ಹೇಳೋ ವ್ಯಕ್ತಿ 4/5 ಆಫ್ ದ ಟೈಮ್ ನಿಜ ಹೇಳ್ತಾರೆ. ಮತ್ತಿಲ್ಲೊಂದು ಕಾಯಿನ್ ಎಸಿತಾ ಇದ್ದಾರೆ, ಅದನ್ನು ಹೆಡ್ ಅಂತ ಹೇಳಿ ಹೇಳ್ಕೊತಾ ಇದ್ದಾರೆ. ದ ಪ್ರೊಬಬಿಲಿಟಿ ದಟ್ ಈ ಆ್ಯಕ್ಚುಲಿ ಇಸ್ ಟೆಲಿಂಗ್ ದ ಟ್ರೂತ್, ಆ ಪ್ರೊಬಬಿಲಿಟಿ ಕಂಡುಹಿಡಬೇಕು. ಪ್ರೊಬಬಿಲಿಟಿ ದಟ್ ಈಸ್ ಆ್ಯಕ್ಚುಲಿ ಟೆಲಿಂಗ್ ದ ಟ್ರೂತ್ ವೆನ್ ವಿ ಹ್ಯಾಪನ್ ಟು ಗೆಟ್ ಅ ಹೆಡ್ ಆರ್ ವೆನ್ ಹಿ ಟೆಲ್ಸ್ ಅ ಹೆಡ್. ಸರಿನಾ? ಸೊ ಇವಾಗ ನೀವು ಅಲಾಂಗ್ ದ ಎಕ್ಸ್ ಆಕ್ಸಿಸ್ ಅಲಾಂಗ್ ದ ವೈ ಆಕ್ಸಿಸ್ ಏನು ಬರೀಬೇಕು ಯೋಚನೆ ಮಾಡಿ. ಸೊ ಅಲಾಂಗ್ ದ ಹಾರಿಜಾಂಟಲ್ ಹಿಮ್ ಸ್ಪೀಕಿಂಗ್ ಅಲ್ವಾ, ಅಲಾಂಗ್ ದ ವರ್ಟಿಕಲ್ ರಿಸಲ್ಟ್ ಆಫ್ ದ ಟಾಸ್. ಸೊ ಹಿಮ್ ಸ್ಪೀಕಿಂಗ್ ಅಂತ ಹೇಳಿದಾಗ ನಿಜ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅಂತ ಹೇಳಿ. ನಿಜ ಹೇಳೋದು 4/5 ಆಫ್ ದ ಟೈಮ್. ಹಿ ಟಾಕ್ಸ್ ದ ಟ್ರೂತ್ 4/5 ಆಫ್ ದ ಟೈಮ್ and he lies 1/5 ಆಫ್ ದ ಟೈಮ್. ಯಾವಾಗ ನಿಜ ಹೇಳ್ತಾರೆ? ಖುಷಿಯಿಂದ ನಿಜ ಹೇಳ್ತಾರೆ. ಯಾವಾಗ? ಹೆಡ್ ಬಂದಾಗ. ಯಾವಾಗ ಸುಳ್ಳು ಹೇಳ್ತಾರೆ? ಯಾವಾಗ ಸುಳ್ಳು ಹೇಳೋದು? ಸುಳ್ಳು ಹೇಳಕ್ಕೆ ಇವಾಗ ಕೊನೆಗೆ ನಾವು ಹೆಡ್ ಹೇಳಬೇಕು. ಯಾವಾಗ ಸುಳ್ಳು ಹೇಳ್ತೀವಿ ನಾವು? ಟೇಲ್ ಬಿದ್ದಾಗ ಅಲ್ವಾ? ವೆನ್ ವಿ ಗೆಟ್ ಅ ಟೇಲ್ ದಟ್ಸ್ ವೆನ್ ವಿ ಲೈ, ಟೆಲಿಂಗ್ ದಟ್ ಇಟ್ಸ್ ಅ ಹೆಡ್. ಟೇಲ್ ಬಂದಾಗ ನಾವು ಹೆಡ್ ಅಂತ ಹೇಳಿ ಸುಳ್ಳು ಹೇಳ್ತೀವಿ. ಇನ್ ಮಿಕ್ಕಿದ ಟೈಮಲ್ಲಿ ನಿಜ ಹೇಳ್ತಾ ಇದ್ದೀವಿ 0.5. ಸೊ ಹಿ ವುಡ್ ನಾಟ್ ಲೈ ಬಟ್ ಟೆಲ್ ದ ಟ್ರೂತ್ ಆಸ್ ಟೇಲ್ 4/5 ಆಫ್ ದ ಟೈಮ್. ಸೊ ಇಲ್ಲಿ ಹೆಡ್ ಬರುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಹುಡುಗರ. ಏನಂತ ಹೇಳಿದ್ರೆ ನಾವು ಯಾವಾಗ ಸುಳ್ಳು ಹೇಳ್ತೀವಿ? ಟೇಲ್ ಬಿದ್ದಾಗ. ಹಾಗಾಗಿ ನಾವು ಆ ಸ್ಪೇಸಿನ ಪ್ರೊಬಬಿಲಿಟಿ ನೋಡಬೇಕು. ಸರಿನಾ? ಇಲ್ಲಿ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ ಇವಾಗ. ಸೊ ದಿಸ್ ಇಸ್ 4/5, ಹಿಮ್ ಟೆಲಿಂಗ್ ದ ಟ್ರೂತ್, him getting ahead divided by 4/5 into 1/2 plus 1/5 ಸುಳ್ಳು ಹೇಳ್ತಾ ಇದ್ದಾರೆ, ಮತ್ತಿದು 1/2. ಇವೆಲ್ಲದರಲ್ಲೂ 10 ಕಾಮನ್ ಇದೆ. ಸೊ ಇದು 4, 5, ನಿಮ್ಮ ಉತ್ತರ 4/5. ಸರಿನಾ? ಇದೊಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಸುಳ್ಳು ಹೇಳ್ತಾ ಇದ್ದೀವಿ ಅಂತ ಹೇಳಿದಾಗ ಟೇಲ್ ಇರೋದನ್ನ ಹೆಡ್ ಅಂತ ಹೇಳ್ತೀವಿ. ಟೇಲ್ ಇಸ್ ಕ್ಲೇಮ್ ಟು ಬಿ ಹೆಡ್ ವೆನ್ ವಿ ಲೈ, ಅದನ್ನ ಸುಳ್ಳು ಅಂತ ಹೇಳೋದು ಅಲ್ವಾ? ಹಾಗಾಗಿ ಇದನ್ನ ನಾವು ಕನ್ಸಿಡರ್ ಮಾಡ್ಕೊಬೇಕು. ಏನಕ್ಕೆ ಅಂತ ಹೇಳಿದ್ರೆ ಈ ಆಪ್ಷನ್ನು ಬದಲಾಗುತ್ತೆ. ಈ ವ್ಯಾಲ್ಯೂ ಹಾಫ್ ಇದೆ, ತೊಂದರೆ ಇಲ್ಲ. ಸೊ ಅಕಸ್ಮಾತ್ ನಿಮ್ಮ ಆನ್ಸರ್ ಸರಿ ಬರ್ಬೋದು. ಬಟ್ ಏನೇನ ಅನ್ಬಯಾಸ್ಡ್ ಕಾಯಿನು ಹಂಗೆ ಅಂತ ಮಾತಾಡಿದಾಗ ಈ ವ್ಯಾಲ್ಯೂ ಚೇಂಜ್ ಆಗಬಹುದು. ಹಾಗಾಗಿ ಹುಷಾರಾಗಿ ಯೋಚನೆ ಮಾಡಿ.